ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಅ ಲಾಂಗ್ ಟೈಮ್ ಒಂದು ಲಾಂಗ್ ವಿಡಿಯೋ ಮಾಡ್ತಾ ಇದ್ದೀನಿ, ಶಾಪಿಂಗ್ ವಿಡಿಯೋ. ಬಿಕಾಸ್ ಗುಡ್ಡು ಬರ್ತ್ಡೇ ಸೆಲೆಬ್ರೇಟ್ ಮಾಡಿರಲಿಲ್ಲ, ಸೊ ದಟ್ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಶಾಪಿಂಗ್ ಹೋಗ್ತಾ ಇದ್ದೀವಿ. ಐ ಥಿಂಕ್ ಈ ವಿಡಿಯೋ ನೋಡ್ಬೇಕಾದ್ರೆ ನಮ್ಮ ಅಕ್ಕ ಸಿಕ್ಕಾಬಟ್ಟೆ ಬೈಕೋತಾಳೆ, ಬಿಕಾಸ್ ಅವಳಿಗೆ ಹೇಳಿಲ್ಲ. ನಾನು ಮಮ್ಮಿ ಇಬ್ಬರು ಹೋಗ್ತಾ ಇದ್ದೀವಿ. ಫಾರ್ ದಿ ಫಸ್ಟ್ ಟೈಮ್ ಮೈಸೂರು ಸಿಲ್ಕಿನ ಡಮ್ಮಿ ಪೀಸ್ ಕ್ರೇಪ್ ಸಿಲ್ಕ್ನ ತೊಗೊಬರು. ನಾವು ಮೈಸೂರು ಸಿಲ್ಕ್ ತೊಗೊಳಕ್ಕಾಗಿಲ್ಲ ಇವಾಗ, ಸೊ ದಟ್ ಡಮ್ಮಿ ಪೀಸ್ ಆದರೂ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಇವಾಗ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. 11:15 ಬಸ್ ಇರೋದು, ಸೊ ದಟ್ ಇವಾಗ 11 ಗಂಟೆ ವೆಯ್ಟ್ ಮಾಡ್ತಾ ಇದ್ದೀವಿ. ಹೋಗ್ತೀನಿ. ನಾನು ಏನೇನು ತೊಗೋತೀವಿ, ಬರೀ ಸ್ಯಾರಿ ಅಂತ ಅಂದ್ಕೊಂಡು ಹೋಗಿದ್ದೀವಿ, ಬಟ್ ಸಿಕ್ಕಾಪಟ್ಟೆ ಶಾಪಿಂಗ್ ಇದೆ. ಎಲ್ಲನೂ ವೀಡಿಯೋ ಕ್ಲಿಪ್ಪಿಂಗ್ಸ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿರ್ತೀನಿ. ಸೊ ಬನ್ನಿ ಶಾಪಿಂಗ್ ಮಾಡೋಕ್ಕೆ ಹೋಗೋಣ. ನಾನಾಗಿರ್ಬೋದು, ನಮ್ಮ ಮಮ್ಮಿ ಆಗಿರ್ಬೋದು, ಇಬ್ಬರು ಕೂಡ ನಾವು ಜಾಸ್ತಿ ಸಿಟಿಗೆ ಏನಾದ್ರು ಹೋಗಬೇಕು ಅಂತಂದರೆ ನಾವು KSRTC ಬಸ್ಸಲ್ಲೇ ಟ್ರಾವೆಲ್ ಮಾಡೋದು. ಸೊ ದಟ್ ಇವತ್ತು ಕೂಡ ಹಾಗೆ ಹೋದ್ವಿ. ಹೋಗಿ ಫಸ್ಟ್ ಸ್ಯಾರಿ ನೋಡಿಬಿಡೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಅದೇನಾಯ್ತು ಅಂತ ಹೇಳಿದ್ರೆ ಮಮ್ಮಿ ಟ್ಯಾಟು ಬೇಕು ಅಂತ ಹೇಳಿದ್ರು ಅಂತ ಟ್ಯಾಟು ಶಾಪ್ಗೆ ಹೋಗಿದ್ವಿ. GUDDU ಫುಡ್ ಫೇರ್ ಎಲ್ಲ ಇದೆಯಾ? ಸೊ ಸ್ವಲ್ಪ ಸ್ಟೈಲಿಶ್ ಆಗಿ ಆಗಿದ್ರು. ಮಮ್ಮ ಐ ಥಿಂಕ್ ನಿಮ್ಮದು ಇನ್ಸ್ಟಾ ID ಇದೆ ಅನಿಸುತ್ತೆ ಅಲ್ಲ? ಐ ಥಿಂಕ್ ನಾನು ಕೇಳಿದ್ದೆ ಅನಿಸುತ್ತೆ. ಮೆಹಂದಿದೇನೋ ಕೇಳಿದ್ದೆ ಅನಿಸುತ್ತೆ ನೋಡಿ. ಹಾಂ, ಓಕೆ. ಅರುಣ್ ಸಿಂಗ್ ಟ್ಯಾಟೂ ಸ್ಟುಡಿಯೋ ಸ್ಟಾರ್ ಆಗಿ. ಹಾಂ, ಇನ್ಸ್ಟಾದಲ್ಲಿ ಗೊತ್ತು. ಎಷ್ಟು ದೊಡ್ಡದು ಬೇಕಾ? ಅಲ್ಲಿಗೆ ಬೇಡ ಅಂತ ನಾನು ಇಲ್ಲಿಗೆ ಹಾಕ್ಸ್ಕೊ. ಹೌದಾ? ಆ ಥರ ಹಾಕ್ಸ್ಬೇಕಾ? ನೋಡಿ ಸೆಲೆಕ್ಟ್ ಮಾಡಿ. ಇಲ್ಲಿಗೆ ಬೇಡ, ಇದು ಹಳೇದಾಗುತ್ತೆ ಇಲ್ಲಿಗೆ ಹಾಕ್ಸೋದೆಲ್ಲ. ನಿನಗೆ ಯಾವ ಥರ ಡಿಸೈನ್? ಗುಡ್ಡು ಅಂತ ಹಾಕ್ಸೋಣ, ಅದ್ವಿಕ್ ಅಂತ ಗುಡ್ಡು ಗುಡ್ಡು ಅಂತನಾ? ಇದು ಹಾಕಿಸ್ಬಿಡಿ ಚೆನ್ನಾಗಿ. ಗುಡ್ಡು ಅಂತ ಹಾಕ್ಸ್ಬಿಟ್ಟು ಈ ಥರ ಮಾಡ್ಬೇಕಣ್ಣ. ಮಾಡ್ಕೊಡ್ತೀನಿ. ಲೈನ್ಸ್ ಕೊಡ್ತಿತ್ತಲ್ಲ ಅಣ್ಣ ಅಂತೀರ ಆ ಥರ ತಿಕ್ ಲೈನ್ ಬರುತ್ತೆ ಅಲ್ಲ? ಯಾವ ಥರ ಡಿಸೈನ್ ಮಾಡಬೇಕು ಅದಕ್ಕೆ ಅಷ್ಟೇ. ಆಮೇಲೆ ಅಯ್ಯೋ ಇಟ್ಕೋತಾರೆ. ಸಿ ಮಮ್ಮಿ ಫುಲ್ ರೆಡಿ ಆಗ್ತದೆ. ಹೆಸರು ಇರಬೇಕು. ಅರುಣ್ ನೀಟಾಗಿ ಮಾಡ್ಕೊಟ್ಟವ್ರೆ ಅಂತ ಹೆಸರು ಇರಬೇಕು. ಆ್ಯಂಡ್ ಅವ್ರು ಕೂಡ ಟ್ಯಾಟೂನ ಹಾಕಲಿಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ರು. ನಾವು ಹೇಳಿದ್ದು 5 ಇಂಚಸ್ ಅಂತ ಹೇಳಿ, ಬಟ್ ಅಲ್ಲಿ ಹಾಕಿದ್ದು 6 ಇಂಚಸ್ ಆಯಿತು. ಅದಕ್ಕೆ 1300 ಏನೋ ಪೇ ಮಾಡಿದ್ವಿ. ಚೆನ್ನಾಗಿ ಹಾಕ್ಕೊಟ್ಟಿದ್ರು, ಇಷ್ಟ ಆಯಿತು. ಮಮ್ಮಿ ಕೂಡ ಇಷ್ಟಪಟ್ಟು ಇದು ಮಾಡಿದ್ರು. ಆ್ಯಂಡ್ ಇದು ಬಂದು ಹೋಲ್ಡ್ ಸ್ಟ್ಯಾಂಡಲ್ಲಿರೋ ಅಂಥದ್ದು ಟ್ಯಾಟೂ ಶಾಪು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿದ್ದು, ಹಾಕ್ಸೋಣ ಅಂತ ಹೇಳಿ ಬೇರೆ ಕೆಲಸಕ್ಕೆ ಹೋಗಿ ಇನ್ನೇನೋ ಕೆಲಸ ಮಾಡ್ಕೊಬಿಟ್ಟು ಬಂದ್ವಿ. ಮಮ್ಮಿ ಹಾಕ್ಸಿರೋ ಅಂಥದ್ದು ಗುಡ್ಡು ಅಂತ ಹೇಳಿ ಅವ್ರ ಮೊಮ್ಮಗನ ನೇಮ್ ಹಾಕ್ಸ್ಕೊಂಡಿದ್ದಾರೆ. ತುಂಬ ದಿನದಿಂದ ಹಾಕ್ಸ್ಬೇಕು ಅಂತ ಹೇಳ್ತಾಯಿದ್ರು, ಬಟ್ ಹಾಕ್ಸೋಕ್ಕೆ ಹಾಗೇ ಇರಲಿಲ್ಲ. ಬಟ್ ಇವಾಗ ಆ ಕಾಲ ಕೂಡ ಬಂತು ಅನಿಸುತ್ತೆ. ಅವನದು ಕೂಡ ಬರ್ತ್ಡೇ ಸೆಲೆಬ್ರೇಷನ್ ಇದೆ ಸಂಡೇ, ಸೊ ದಟ್ ಅಷ್ಟರೊಳಗೆ ಹಾಕ್ಸ್ಕೊಬಿಟ್ಟಿದ್ದಾರೆ. ಅವ್ರಿಗೂ ಖುಷಿ ಆಯಿತು ಆ್ಯಂಡ್ ನಮಗೂ ಖುಷಿ ಆಯಿತು. ನಾವು ಹೆಣ್ಮಕ್ಳು ಎಂಥ ಜ್ಯುವೆಲರಿ ಶಾಪ್ಗೆ ಹೋದ್ರೂ ಕೂಡ ಬಾರ್ಗಿನ್ ಮಾಡೋದು ಬಿಡೋಲ್ಲ. ಸೊ ದಟ್ ಅವ್ರು 1300 ಅಂತ ಹೇಳ್ತಾಯಿದ್ರು, ನಾವು 1000 ಕೊಡ್ತೀವಿ ಅಂತ. ಬಟ್ ಫೈನಲಿ ಅವರು ಒಪ್ಕೊಳ್ಳಿಲ್ಲ ಅದಕ್ಕೆ. ದೆನ್ ಅದಾದಮೇಲೆ ನಮ್ಮ ಮಮ್ಮಿ ವೀಡಿಯೋ ಮಾಡು ಮಮ್ಮಿ ಅಂತ ಕೊಟ್ಟರೆ ನನ್ನ ಫೇಸ್ನೇ ಕಟ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ಅವ್ರಿಗೆ ವೀಡಿಯೋ ಮಾಡಿ ಅಭ್ಯಾಸ ಇಲ್ಲಲ್ಲ, ಹಾಗಾಗಿ ಎಷ್ಟು ಬಂದಿದೆಯೋ ಅವ್ರಿಗೆ ಅಷ್ಟನ್ನೇ ವೀಡಿಯೋ ಮಾಡಿಕೊಟ್ಟಿದ್ದಾರೆ. ಸೊ ಫೈನಲಿ ಅದನ್ನು 1300 ಪೇ ಮಾಡಿ ನೆಕ್ಸ್ಟು ನಾವು ಐಬ್ರೋ ಮಾಡಿಸ್ಬೇಕು ಅಂತ ಹೋದ್ವಿ. ನಾನು ಹಾಸನಲ್ಲಿ ಎಲ್ಲೇ ಐಬ್ರೋ ಮಾಡಿಸಿದ್ರೂ ಕೂಡ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು ಕಲರ್ಸಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಆಗಲ್ಲ. ಎಷ್ಟೋ ಪಾರ್ಲರ್ಸ್ ಇದೆ, ಎಷ್ಟೋ ಸಲೂನ್ಸ್ ಇದೆ,
ಬಟ್ ನನಗೆ ಕಲರ್ಸಲ್ಲಿ ಆಗೋಷ್ಟು ವರ್ಕ್ ಆಗಿರ್ಬೋದು, ಸರ್ವಿಸ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ಬೋದು, ಅದು ಅಲ್ಲಿ ಮಾತ್ರನೇ ಆಗೋದು. ನಾನು ಕಾವ್ಯಕ್ಕೆ ಹಂಗೆ ಅದನ್ನೇ ಹೇಳ್ತಾ ಇದ್ದೆ, ಇಲ್ಲಿ ಥರ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲೂ ಸಿಗಲ್ಲ ಅಕ್ಕ ನನಗೆ ಅಂತ ಹೇಳಿ. ಕ್ಲಾಸಸ್ ನಡೀತಿದ್ಯಾ ಅಕ್ಕ? ಕಮ್ಮಿ ಮಾಡಿ ಕೇಳಿ. ನೀವು ಹೇಳಿದ್ದು 1500 ಸಮಥಿಂಗ್. 685. ನಿಮಗೆ ನಾನು ಸ್ಪೆಷಲ್ ಹೇಳಿದ್ದು ಪ್ರಮೋಷನ್ ಮಾಡ್ತೀರಾ ಅಂದ್ಬಿಟ್ಟು ನಾನು ನಿಮ್ಗೆ ವೀಡಿಯೋನೇ ಕಳ್ಸೋಕ್ಕಾಯ್ತಾ ಇಲ್ಲ. ಇವ್ರಿಗೆ ಕಳಿಸು, ಇವ್ರಿಗೆ ಜಾಸ್ತಿ ಇದ್ದಾರೆ ಇನ್ನೂ. ಅಮೂಲ್ಯ ಅಂತಲೇ ಏನೋ ಹೆಸರು ಇದೆ. ಹಾಂ, ಕೊರಿಯರ್ ಮಾಡಿದ್ದೀನಿ ಒಂದು ಸ್ಯಾರಿದು. ಗಾಡಿದಲ್ಲಿ ಹೋಯ್ತು. ಕಮ್ಮಿ ಮಾಡಿ ಕೇಳಿ ಅಣ್ಣ. ಏನು ವೀಡಿಯೋ ಮಾಡ್ತಿದ್ರು ನಂದು ಯೂಟ್ಯೂಬ್ಗೆ. ಚೆನ್ನಾಗಿ ಕಾಣಿಸ್ತಿದೆ. ಸೂಪರಾಗಿ ಕಾಣಿಸ್ತಿದ್ದೀರಾ ಬಿಡಿ. ಅಲ್ಲ ಯಾವ್ದಾನ ಬೇರೆ ಟೈಪ್ನಿಲ್ಲ ಅಂತ. ಒಂದೆರಡು ಫೋನ್ಸ್ ಕೊಡಿ, ಫೋಟೋ ಹೊಡ್ಕೊಂಡು ಹೋಯ್ತಾರೆ ಇನ್ಸ್ಟಾಗ್ರಾಮ್. ಮಹಾಲಕ್ಷ್ಮಿ ಇಲ್ಲೆಲ್ವಾ ಮಮ್ಮಿ? ನನಗೆ ಹೇಳ್ತೀರ ಮಮ್ಮಿ. ಏನಂತಪ್ಪಾಜಿ? ನೀನು ವಿಡಿಯೋ ಮಾಡೋದೆಲ್ಲ ಕಲ್ತ್ಕೋಬೇಕು. ಬೇಡ ನನಗೆ ಹಿಡ್ಕ ನೀನು ಕಲಿಯಕ್ಕೆ ಏನು ಡೋ ಮಾಡ್ತೀಯ ಮಮ್ಮಿ? ಏನು ಬಿಸಿಲೈತೆ ಮಮ್ಮಿ. ಇಲ್ಲಿ ಮೇಡಮ್ ಈರುಳ್ಳಿ ಬೇಕಾ? ಇಲ್ಲಿ ಈರುಳ್ಳಿ ಒಂಚೂರು ತೋರಿಸಿ. ಈ ಕಡೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ನಾವು ಮಾಡ್ತೀವಿ ನೋಡಿ. ಮಮ್ಮಿ ಎಲೆ ಏನಾರು ತಾತೀರಾ? ಏನು ಗೊತ್ತಾ, ವಿಡಿಯೋ ಆನ್ ಮಾಡ್ಕೊಬಂದ್ರೆ ಎಲ್ರಿಗೂ ಪಕ್ಕ ಗೊತ್ತಾಗುತ್ತೆ ಅವನು ಯಾರು ಇದು ಎಂತ ಫುಲ್ ಸರಿ ಮಾಡ್ಕೊಂಡು ಕೂತ್ಕೊತಾನೆ ವಿಡಿಯೋ ಮಾಡ್ತವ್ರೆ ಅಂತ ಹೇಳಿ. ಇದೇನಾ ಹುಡುಗಿ ಅಲ್ಲೇ ಐತಲ್ಲ? ತಿಂಡಿ ಮಾಡ್ಕೊಂಡು ಹೋಗಿದ್ರಾ? ಪಲಾವ್. ಹಾಂ, 11:30 ಬಸ್ಸಿಗೆ ಹೋಗಿದ್ವಿ. ಎಲ್ಲೂ ಇದಾಗ್ಲೇ ಇಲ್ಲ, ಬೇಗ ಬೇಗ ಕೆಲಸ ಮುಗ್ದೋಯ್ತು. ಬಸ್ ಕಾದಿದ್ದಕ್ಕಲ್ಲ ಆಂಟಿ, ನಮಗೆ ಓಡಾಡಿನೇ ಸುಸ್ತಾಗುತ್ತೆ. ಸುಮ್ಮನೆ ಓಡಾಡಿರ್ತೀವಿ. ಬೇಡ ಅಂತ ಐತಲ್ಲ. ಗೈಸ್ ಸಿಟಿಗೆ ಹೋಗ್ಬಿಟ್ಟು ಬಂದು ಫುಲ್ ಸುಸ್ತಾಗೋಯ್ತು, ಮಲ್ಕೊಬಿಟ್ಟೆ. ಯಾಕೋ ನೈಟೆಲ್ಲ ನಿದ್ದೆ ಇರಲಿಲ್ಲ ಅಂತ ಹೇಳಿ ಕಣ್ಣು ಸಿಕ್ಕಾಪಟ್ಟೆ ಉರಿತಾಯಿತ್ತು. ಸೊ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ವೀಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಇನ್ಕ್ಲೂಡ್ ಫೇಸ್ ವಾಶ್ ಕೂಡ ಮಾಡಿಲ್ಲ. ಇನ್ನೂ ಐ ಆಮ್ ಸ್ಟಿಲ್ ಬೆಡ್. ಸೊ ಸಿಕ್ಕಾಪಟ್ಟೆ ತಲೆನೋಯ್ತಿದ್ದೆ ಗುರು. ಈ ವಿಂಟರ್ ಸೀಸನ್ ಬಂತು ಅಂತ ಹೇಳಿದ್ರೆ ಇಲ್ದಿರೋ ಕಾಯಿಲೆಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಹೆಡ್ಡೇಕ್ ಆಗುತ್ತೆ ಆ್ಯಂಡ್ ಈ ಕಡೆ ಕಿವಿ ನೋವಾಗುತ್ತೆ ಆ್ಯಂಡ್ ನೋಸ್ ಡ್ರೈ ಆಗುತ್ತೆ. ಪ್ಲೀಸ್ ಗೈಸ್, ಈ ನೋಸ್ ಡ್ರೈ ಆಗೋದಕ್ಕೊಂದು ಯಾರಾದರೂ ಒಂದು ಸೊಲ್ಯೂಷನ್ ಹೇಳಿ. ಆ್ಯಂಡ್ ಇದನ್ನು ಬಿಟ್ಬಿಡೋಣ, ಶಾಪಿಂಗ್ ಬಗ್ಗೆ ಮಾತಾಡೋದಿದೆ. ಶಾಪಿಂಗ್ ಅಂದರೆ ತೀರಾ ಜಾಸ್ತಿ ಏನು ಮಾಡಲಿಲ್ಲ. ಮಮ್ಮಿ ಟ್ಯಾಟು ಹಾಕ್ಸ್ಕೊಂಡ್ರಿ, ಅದನ್ನು ನೋಡಿದ್ದೀರಾ. ಆ್ಯಂಡ್ ನಾನು ಸ್ಯಾರಿ ತೊಗೊಂಡೆ.
ಆ್ಯಕ್ಚುಲಾಗಿ ಮೈಸೂರು ಸಿಲ್ಕ್ ತೊಗೋಬೇಕು ಅಂತ ಆಸೆ ಇದ್ದಿದ್ದು. ಬಟ್ ಅದ್ರ ಡಮ್ಮಿ ಪೀಸ್ ಕ್ರೇಪ್ ಸಿಲ್ಕ್ನ ತೊಗೊಂಡೆ, ರೆಡ್ ವಿತ್ ಬಾಟಲ್ ಗ್ರೀನ್. ಅದಕ್ಕೆ ನಾನು ಕುಚ್ಚು ಹಾಕ್ಲಿಕ್ಕೆ ನಾನೇ ಹಾಕ್ತೀನಿ, ಸೊ ದಟ್ ಕುಚ್ಚು ಹಾಕ್ಲಿಕ್ಕೆಲ್ಲನೂ ತೊಗೊಬಿಟ್ಟು ಬಂದಿದ್ದೀನಿ. ಊಟ ಮಾಡಿ ಮಲಗಿದ್ದು ಇವಾಗ ತೇಗ ಬರ್ತಿದೆ. ಸೊ ಅದನ್ನು ಇವಾಗ ನಾನು ವೀಡಿಯೋ ಕ್ಲಿಪ್ಪಿಂಗ್ ಹಾಕ್ತೀನಿ. ಅದನ್ನು ಬಿಟ್ಟರೆ ಇನ್ನೇನು ತೊಗೊಂಡ್ವಿ, ಅಜ್ಜಿಗೆ ಬಳೆ ಬೇಕಿತ್ತು ಅಂತೇಳಿ ಬಳೆ ತೊಗೊಂಡ್ವಿ, ಇನ್ನೇನೂ ತೊಗೊಳ್ಳಿಲ್ಲ. ಇನ್ನು ಮತ್ತೆ ನಾಳೆ ಅಕ್ಕನಿಗೆ ಸ್ಯಾರಿ ಬೈ ಮಾಡೋದಿದೆ ಗುಡ್ಡು ಬರ್ತಡೆಗೆ, ಸೊ ದ್ಯಾಟ್ ಅದನ್ನು ನಾನು ಹಾಕ್ತೀನಿ. ಇವತ್ತು ಇಷ್ಟು ನಂದು ವ್ಲಾಗ್ ಆಗಿರುತ್ತೆ. ಇನ್ನೇನು ಹೇಳಬೇಕು ಏನೂ ಗೊತ್ತಾಗ್ತಾನೆ ಇಲ್ಲ ಗೈಸ್. ಹಿಂಗೆ ಮಲ್ಕೊಂಡ್ರಂತೂ ಸಿಕ್ಕಾಬಿಟ್ಟೆ ನಿದ್ದೆ ಮತ್ತೆ ಬಿಡ್ತಿದ್ದೆ. ಇವಾಗ ಆಲ್ರೆಡಿ ಸಂಜೆ ಆಗೋಗಿದೆ, ಮತ್ತೆ ಮಲ್ಕೊಂಡೆ ಅಂತ ಹೇಳಿದ್ರೆ ಮೊಮ್ಮೆ ಹತ್ರ ಹೋಗಿಸ್ಕೊತೀನಿ. ಮತ್ತು ನೋಡಿ ಮೆಹಂದಿ ಎಲ್ಲ ಅರ್ಧ ಆಗೋಗಿದೆ. ಇದನ್ನೆಲ್ಲ ಹೋಗಿಸ್ಬಿಟ್ಟು ಹೊಸ್ದಾಗಿ ಹಾಕ್ಕೋಬೇಕು ಅಷ್ಟೆ ಗೈಸ್. ವ್ಲಾಗ್ ಮಾಡೋರು 30 ನಿಮಿಷ ಆ್ಯಂಡ್ 45 ನಿಮಿಷ 15 ನಿಮಿಷ ಇದೆಲ್ಲ ಹೆಂಗೆ ಮಾಡ್ತಾರೆ ಅಂತ ನನಗದು ಏನು ಮಾತಾಡಬೇಕು ಅಂತಲೂ ಗೊತ್ತಾಗಲ್ಲ, ಏನೂ ಗೊತ್ತಾಗಲ್ಲ ಗೈಸ್. ನಿಜವಾಗ್ಲೂ ಸುಳ್ಳೇನು ಕೇಳೋದು. ಅದಕ್ಕೆ ಏನು ವೀಡಿಯೋನೇ ಮಾಡ್ತಿರ್ಲಿಲ್ಲ. ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ನನಗೆ ಕಾನ್ಸೆಪ್ಟ್ಗಳೇ ಸಿಗ್ತಿಲ್ಲ. ಮಿನಿ ವ್ಲಾಗ್ ಮಾಡೋದನ್ನು ಕೂಡ ಬಿಟ್ಬಿಟ್ಟಿದ್ದೀನಿ. ಇವಳೇನೋ ಶಾಪಿಂಗ್ ಅಂತ ಹೇಳಿಬಿಟ್ಟು ಇವಳು ರೋದನೆಗಳು ಹೇಳ್ಕೊಂಡು ಕೂತ್ಕೊಂಡ್ರೊಳೆ. ಪ್ಲೀಸ್ ಡೋಂಟ್ ಥಿಂಕ್. ಅಷ್ಟೇ ಗೈಸ್, ಇನ್ನೇನೂ ಇಲ್ಲ. ಸ್ಯಾರಿ ಕುಚ್ಚಾಕೋದನ್ನೆಲ್ಲ ಬನ್ನಿ ನೋಡೋಣ. ಗೆದ್ದು ಸ್ಯಾರಿ ಕುಚ್ಚಿಂದೆಲ್ಲ ಟ್ರೈ ಮಾಡಿ ಮುಗಿಸಿ ಪಾತ್ರೆ ತೊಳಿಬೇಕು. ಸೊ ಅದನ್ನೆಲ್ಲ ಮುಗಿಸ್ಬಿಡೋಣ. ಬನ್ನಿ ಲೇಟ್ ಮಾಡೋದಂತೂ ಬೇಡ. ಬಾಯ್.